ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವು ಮಾಡೋ ಎಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬಂದು ತಲುಪಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯುಪಿ ನ್ಯೂ ವರ್ಷನ್ 2.0 ರಿಲೀಸ್ ಆಗಿದೆ. ಅದರ ಬಗ್ಗೆ ತಿಳ್ಕೊಳ್ಳೋಣ. ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಮತ್ತು ಅವರ ಅನುಕೂಲಕ್ಕೆ ತಕ್ಕಂತೆ ಕೆಲವು ಮಹತ್ವದ ಬದಲಾವಣೆಗಳನ್ನು ಮತ್ತು ಸರ್ಕಾರದಿಂದ ಬಿಡುಗಡೆಯಾಗಿರುವ UPI 2.0 ಹಣದ ವಹಿವಾಟನ್ನು ಮತ್ತಷ್ಟು ಸರಾಗಗೊಳಿಸಲಿದೆ. ಬ್ಯಾಂಕ್ಗೆ ತೆರಳಿಯೇ ಮಾಡಬೇಕಾಗಿದ್ದ ವಹಿವಾಟುಗಳನ್ನು ಈಗ ಕೇವಲ ಮೊಬೈಲ್ ಮೂಲಕ ನಡೆಸಲು ಇದು ತುಂಬಾ ಬೆಂಬಲ ನೀಡುತ್ತಿದೆ. ಹೌದು, ಡಿಜಿಟಲ್ ಇಂಡಿಯಾದಲ್ಲಿ ಸ್ಮಾರ್ಟ್ಫೋನ್ ಮೂಲಕ ಬ್ಯಾಂಕ್ ವ್ಯವಹಾರವನ್ನು ನಡೆಸಲು UPI ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅನ್ನು ಲಾಂಚ್ ಮಾಡಿದ್ದು, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈಗ UPI 2.0 ಅನ್ನು ಬಿಡುಗಡೆ ಮಾಡಿದೆ. ಇದರ ಬಳಕೆಯ ಸಹಾಯದಿಂದ ಈಗ ಬ್ಯಾಂಕ್ ಮೊಬೈಲ್ ನಲ್ಲಿಯೇ ಸೇರಿಕೊಂಡಿದೆ. ದೊಡ್ಡ ವಹಿವಾಟುದಾರರಿಗೆ ಖಂಡಿತ UPI 2.0 ಬಹಳ ಸಹಕಾರವನ್ನು ನೀಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎನ್ನಬಹುದಾಗಿದ್ದು, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಹೊಸ ಮತ್ತು ಸುಧಾರಿತ ಆವೃತ್ತಿ UPI 2.0 ನಿಂದ ಮೊಬೈಲ್ ಬ್ಯಾಂಕಿಂಗ್ ಬಳಕೆದಾರರಿಗೆ ಏನೆಲ್ಲ ಲಾಭಗಳಿವೆ ಎಂಬುದನ್ನು, ಏನೇನು ಉಪಯೋಗಗಳಿವೆ, ಇದರ ಲಾಭವೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಓವರ್ ಡ್ರಾಫ್ಟ್ ಮೂಲಕ ಹಣ ಸಂದಾಯಕ್ಕೆ ಅವಕಾಶ ಇದರಲ್ಲಿ. ಇದುವರೆಗೆ UPA ನಲ್ಲಿ ಕೇವಲ ಬ್ಯಾಂಕ್ನ ಕರೆಂಟ್ ಅಕೌಂಟ್ ಗಳನ್ನು ಮಾತ್ರ ವ್ಯವಹಾರಕ್ಕೆ ಬಳಸುವ ಅವಕಾಶವಿರುತ್ತಿತ್ತು. ಆದರೆ ಓವರ್ ಡ್ರಾಫ್ಟ್ ಅಕೌಂಟ್ ಗಳನ್ನು ಬಳಸಲು ಅನುಮತಿ ಇರಲಿಲ್ಲ. UPI 2.0 ಅದಕ್ಕೂ ಅನುಮತಿ ನೀಡಿದ್ದು, ಬಳಕೆದಾರರು ತಮ್ಮ ಓಡಿ ಅಕೌಂಟ್ ಮೂಲಕ ಪಾವತಿ ಮಾಡಲು ಅವಕಾಶ ನೀಡಲಾಗಿದೆ. ಪೇಮೆಂಟ್ ಮಾಡುವ ಮೊದಲಿಗೆ ನೀವು ಯಾರಿಗೆ ಸೆಂಡ್ ಮಾಡುತ್ತಿದ್ದೀರಾ ಎಂಬುದನ್ನು ನೋಡುವ ಅವಕಾಶವನ್ನು ಈ ಅಪ್ಡೇಟ್ ವರ್ಷನ್ UPI 2.0 ಮಾಡಿಕೊಡಲಿದೆ. ಇದು ಪೇಮೆಂಟ್ ಮಾಡುವ ಸಂದರ್ಭದಲ್ಲಿ ಸಹಾಯವನ್ನು ಮಾಡಲಿದೆ. ಆನ್ಲೈನ್ ಶಾಪಿಂಗ್ ಮಾಡುವವರಿಗೆ ಇದು ಸಹಾಯವಾಗಲಿದೆ. ಇದು ನಿಜಕ್ಕೂ ಸ್ವಾಗತಾರ್ಹ ಅವಕಾಶವಿದ್ದು, ಗ್ರಾಹಕ ಮತ್ತು ವ್ಯವಹಾರಸ್ಥರ ನಡುವಿನ ಹಣಕಾಸು ವಹಿವಾಟಿಗೆ ಹೆಚ್ಚು ಬೆಂಬಲವನ್ನು ನೀಡುತ್ತದೆ. ಇದರಲ್ಲಿ ವಹಿವಾಟಿನ ಮಿತಿ ಕೂಡ 2 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಹಣಕಾಸಿನ ವಹಿವಾಟಿನ ಮಿತಿಯನ್ನು 20 ಮಾಡಿ 2 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸುವುದು ಮತ್ತು UPIಗೆ ಓಡಿ ಓವರ್ ಡ್ರಾಫ್ಟ್ ಅಕೌಂಟ್ ಅನ್ನು ಲಿಂಕ್ ಮಾಡುವ ಸಾಮರ್ಥ್ಯವನ್ನು UPI 2.0 ವರ್ಷನ್ ನಲ್ಲಿ ಸೇರಿಸಲಾಗಿದೆ. ಆಧಾರ್ ಆಧಾರಿತ ಪೇಮೆಂಟ್ ವೈಶಿಷ್ಟ್ಯವು ಕೇವಲ ಗೌಪ್ಯತೆಯ ಹಿತದೃಷ್ಟಿಯಿಂದ ತೆಗೆದುಕೊಳ್ಳುವ ಬಗ್ಗೆ ನಿರೀಕ್ಷೆ ನಿಜವಾಗಿದೆ. ಫಂಡ್ ಬ್ಲಾಕ್ ಮಾಡಬಹುದು. ಇದರಲ್ಲಿ UPI 2.0 ವರ್ಷನ್ ನಲ್ಲಿರುವ ಹೊಸ ಆಯ್ಕೆಯಲ್ಲಿ ಬಳಕೆದಾರರಿಗೆ ತಾವು ಕಳುಹಿಸುವ ಹಣವನ್ನು ಬ್ಲಾಕ್ ಮಾಡುವ ಅವಕಾಶವನ್ನು ಮಾಡಿಕೊಡಲಾಗಿದೆ. ಆದರೆ ನೀವು ಯಾವುದೇ ವಸ್ತುವನ್ನು ಖರೀದಿಸಿದ ಸಂದರ್ಭದಲ್ಲಿ ಹಣವನ್ನು ಪಾವತಿ ಮಾಡಬೇಕು. ಆದರೆ ಆ ವಸ್ತು ನಿಮಗೆ ಡೆಲಿವರಿ ಆದ ನಂತರ ನೀವು ಹಣವನ್ನು ರಿಲೀಸ್ ಮಾಡುವ ಅವಕಾಶವನ್ನು ಈ ಆಪ್ ನಲ್ಲಿ ಮಾಡಿಕೊಡಲಾಗಿದೆ. PM ವಹಿವಾಟಿಗೆ ಆದ್ಯತೆ ನೀಡಲಾಗಿದೆ. ಒಟ್ಟಾರೆ UPI 2.0 ತನ್ನ ಮೊದಲ ವರ್ಷನ್ಗಿಂತ ಹೆಚ್ಚು ಗಮನಾರ್ಹ ಬದಲಾವಣೆಗಳನ್ನು ಹೊಂದಿದ್ದು, P2M ವಹಿವಾಟಿಗೆ ಆದ್ಯತೆ ನೀಡಲಾಗಿದ್ದು, P2M ವಹಿವಾಟು ಎಂದರೆ ವ್ಯಕ್ತಿ ತಮ್ಮ ವ್ಯಾಪಾರಿ ವಹಿವಾಟಿನ ಮೇಲೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸುವ ನಿರೀಕ್ಷೆ ಇದೆ. ಬಳಕೆದಾರರಿಗೆ UPI ಮುಖಾಂತರ ಸ್ವಯಂಚಾಲಿತ ಪಾವತಿ ಆದೇಶಕ್ಕೆ ಅವಕಾಶ ನೀಡುತ್ತದೆ. ಇದು ಮಾನಸಿಕ ಚಂದಾದಾರಿಕೆಯ ಸೇವೆಗಳು ಮತ್ತು ಇತರ ಸೇವೆಗಳನ್ನು ಏಕಕಾಲದ ದೃಢೀಕರಣ ಮೂಲಕ ಮಾಡಬಹುದಾಗಿದೆ. RBI ದೇಶದ ಮೇರೆಗೆ ಈ ಸೇವೆಯನ್ನು ಈ ಬಾರಿ ತೆಗೆದುಹಾಕಲಾಗಿದೆ ಎಂದು ಹೇಳಲಾಗುತ್ತಿತ್ತು. QR ಕೋಡ್ ಆಯ್ಕೆ. ಇದರಲ್ಲಿ QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಅವಕಾಶವನ್ನು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ UPI 2.0 ನಲ್ಲಿ ಮಾಡಿಕೊಡಲಾಗಿದೆ. ಇದರಿಂದ ನಿಮ್ಮ ಪೇಮೆಂಟ್ ಇನ್ನಷ್ಟು ಸುಲಭವಾಗಲಿದೆ. ಈಗ UPI 2.0 ಖಾಸಗಿ ಸಂಸ್ಥೆಗಳ ಪೇಮೆಂಟ್ ಆಪ್ಗಳಿಗಿಂತ ಶಕ್ತಿಶಾಲಿಯಾದ ಮತ್ತು ಉಪಯೋಗಕಾರಿಯಾದ ಆಪ್ ಇದಾಗಿದೆ. ಅನೇಕ ತಡ ಪ್ಲೇಸ್ಟೋರ್ಗೆ ಭೇಟಿ ಕೊಟ್ಟು UPI 2.0 ಅನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಬ್ಯಾಂಕ್ ವಹಿವಾಟನ್ನು ಇನ್ನಷ್ಟು ಉತ್ತಮಗೊಳಿಸಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.